ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟು. ಫಸ್ಟ್ ಟೈಮ್ ಚೆನ್ನಾಗಿದೆ. ರೀಸನೇಬಲ್ ಪ್ರೈಸು ಅಂದರೆ ರೂಮು ಸಮೇತ ರೀಸನೇಬಲ್ ಪ್ರೈಸಲ್ಲೇ ಉಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಎಲ್ಲ ದುಬೈ ರೇಟ್ ಇರುತ್ತೆ. ನಾವು ಅಲ್ಲಿ ಎಲ್ಲ ಹೋಗ್ಬಿಟ್ಟು ಬರೋಣ. ಇದು ನಮ್ಗಲ್ಲ ಗಂಶು ಎಲ್ಲ ಕಪಲ್ಸ್ಲೇ ಇರೋದಲ್ಲಿ. ಬ್ಯಾಚುಲರ್ ಹುಡುಗರು ಅವ್ರಿಗೂ ಬೇಕಾಯ್ತದಲ್ಲ, ಅವ್ರಿಗೂ ಬೇಕಾಯ್ತದೆ. ಬಟ್ ಅಲ್ಲೆಲ್ಲ ಕಪಲ್ಸ್ಲೇ ಇರೋದು. ಇಬ್ರು ಬಂದಾಗ ಆಗೋದಿಲ್ಲ, ಕ್ವಾಂಟಿಟಿ ಜಾಸ್ತಿ. ಹೌದು, 250 ರುಪೀಸ್ ಆಗೋದಿಲ್ಲ. ಹತ್ರ ಹೋಗಿ ನೋಡ್ಬಿಟ್ಟು ಬರೋಣ. ತೆಗ್ಸೋದು ಬೇಡ, ನೋಡೋಕೆ ಏನಾಗಬೇಕು. ಕೊಟ್ಟಿಲ್ವ 25 ರೂಪಾಯಿನ? ಬರೀ ಗಾರ್ಡನ್ ಎಂಟ್ರಿ ಫೀಸಿಗೆ 25 ರೂಪಾಯಿ ಕೊಟ್ಟಿದ್ದೀವಿ. ಬೋಟಿಂಗ್ ಎಷ್ಟು ಅಂತ ಸರಿ ಗೊತ್ತಿಲ್ಲ, ಅಲ್ಲಿ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಕರೆಕ್ಟಾಗಿ. ಎಲ್ಲ ಸ್ಟೇಟದು ಇದೆ. AP, TN ತಮಿಳ್ನಾಡು, ಕರ್ನಾಟಕದ್ದು ಯಾವ್ದಾದ್ರು ಉಂಟಾ, ಮಧ್ಯಪ್ರದೇಶದುಂಟು. ಕರ್ನಾಟಕ ಅದೊಂದಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ಡೇ 2 ಅಲ್ಲ, ಎಪಿಸೋಡ್ 2 ಆಫ್ ಊಟಿ ರೈಡ್ ಸೀರೀಸು. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬೋಟ್ ಹೌಸಿಗೆ. ನೋಡ್ಬೋದು ನೀವು, ಜನ ಭರ್ಜರಿ ಇದ್ದಾರೆ ಆಯಿತಾ. ಯಾವ ಕಾರ್ ಬೇಕು ಎಲ್ಲ ಕಾರ್ ಇಲ್ಲಿದೆ, ಚಾಯ್ಸ್ ಮಾಡ್ಕೊಳ್ಬೇಕಷ್ಟೇ. ಎಲ್ಲ ಸ್ಟೇಟದು ಇದೆ. AP, TN ತಮಿಳ್ನಾಡು, ಕರ್ನಾಟಕದ್ದು ಯಾವ್ದಾದ್ರು ಉಂಟಾ, ಮಧ್ಯಪ್ರದೇಶದುಂಟು. ಕರ್ನಾಟಕ ಅದೊಂದಿದೆ. ಅಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಇದೆ ನಿಮಗೆ. ಸೇಮ್ ನಿಸರ್ಗಧಾಮ ಥರ ಅಲ್ವಾ ಆ ಸ್ಟಾಲ್ಸ್, ಅದು ಇದೆಲ್ಲ ಸ್ಟಾಲ್ಸ್ ಎಲ್ಲ ನಿಮಗೆ ಸೇಮ್ ನಿಸರ್ಗಧಾಮ ಥರ ಇದೆ. ಪಾರ್ಕಿಂಗ್ ಮಾತ್ರ ಒಳಗಡೆ ಇದೆ. ಅಲ್ಲ, ಪಾರ್ಕಿಂಗ್ ಎಷ್ಟು 20 ರೂಪಾಯಿ ತಗೊಂಡ? 20 ರೂಪಾಯಿ. ಸೇಮ್ ನಿಸರ್ಗಧಾಮದಲ್ಲೂ 20. ಬೋಟಿಂಗ್ ಚಾರ್ಜಸ್ ಎಷ್ಟು? 25. ಬೋಟಿಂಗ್ ಚಾರ್ಜಸ್ 25. ನೋಡೋಣ, ಆದರೆ ಹೋಗೋಣ ಇವಾಗ. ಬರೀ ಗಾರ್ಡನ್ ಎಂಟ್ರಿ ಫೀಸಿಗೆ 25 ರೂಪಾಯಿ ಕೊಟ್ಟಿದ್ದೀವಿ. ಬೋಟಿಂಗ್ ಎಷ್ಟು ಅಂತ ಸರಿ ಗೊತ್ತಿಲ್ಲ, ಅಲ್ಲಿ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಕರೆಕ್ಟಾಗಿ. ಒಂದು ಗಾರ್ಡನ್ ಚೆನ್ನಾಗಿದೆ. ಇವಾಗ ಹಾರಂಗಿ ಅದಕ್ಕೂ 20 ರೂಪಾಯಿ ಏನೋ ಇರಬೇಕು. ನಮ್ಮ ಹಾರಂಗಿ ಗಾರ್ಡನ್ ಅದಕ್ಕೂ ಸಮೇತ 20 ರೂಪಾಯಿ ಏನೋ ಇರಬೇಕು ಇವಾಗ ಟಿಕೆಟು. ಇದೊಂಥರ ಏನಾಗ್ಬಿಟ್ಟಿದೆ ಅಂದರೆ ಕಾಮನ್ ಆಗ್ಬಿಟ್ಟಿದೆ. ಈ ಪಾರ್ಕಿಂಗ್ ಚಾರ್ಜ್ ಮುಂಚೆ ಇತ್ತ, ಪಾರ್ಕಿಂಗ್ ಚಾರ್ಜ್ ದುಡ್ಡು ಸುಮ್ಮನೆ ಇವಾಗ ಹಾಕ್ಕೊಂಡು ಇದು ಮಾಡೋದಷ್ಟೇ. ದುಡ್ಡು ಮಾಡೋಕ್ಕೆ ಒಂದು ದಾರಿ ಬೇಕು, ಮಾಡ್ಕೊಂಡಿದ್ದಾರೆ. ಓಹೋ, ಫೋಟೋ ತಟ್ಕೊಡ್ತಾರೆ, ಮ್ಯಾಗ್ನೆಟ್ಟಿಗೆ ಇದು ಮಾಡ್ಕೊಡ್ತಾರ ಅಂತ. ಮ್ಯಾಗ್ನೆಟ್ ಇರ್ತದಲ್ವ, ಐರನ್ ಅಲ್ಲಿ ಎಲ್ಲ ಕಡೆ ಬೇಕಾದ್ರೆ ಅನ್ಸ್ಬೋದು ಅನ್ಕೊಳ್ತೀನಿ. ಹತ್ರ ಹೋಗಿ ನೋಡ್ಬಿಟ್ಟು ಬರೋಣ. ತೆಗ್ಸೋದು ಬೇಡ, ನೋಡೋಕೆ ಏನಾಗಬೇಕು. ಕೊಟ್ಟಿಲ್ವ 25 ರೂಪಾಯಿನ? ನೋಡಬೇಕು, ಯೂಟಿಲೈಸ್ ಮಾಡೋಣ. 50 ರೂಪಾಯಿ ಅಂತ ಸರ್. 250. ಇದು ನಮ್ಗಲ್ಲ ಗಂಶು ಎಲ್ಲ ಕಪಲ್ಸ್ಲೇ ಇರೋದಲ್ಲಿ. ಬ್ಯಾಚುಲರ್ ಹುಡುಗರು ಅವ್ರಿಗೂ ಬೇಕಾಯ್ತದಲ್ಲ, ಅವ್ರಿಗೂ ಬೇಕಾಯ್ತದೆ. ಬಟ್ ಅಲ್ಲೆಲ್ಲ ಕಪಲ್ಸ್ಲೇ ಇರೋದು. ಇಬ್ರು ಬಂದಾಗ ಆಗೋದಿಲ್ಲ, ಕ್ವಾಂಟಿಟಿ ಜಾಸ್ತಿ. ಹೌದು, 250 ರುಪೀಸ್ ಆಗೋದಿಲ್ಲ. ಎಲ್ಲ ದುಬೈ ರೇಟ್ ಇರುತ್ತೆ ಇಲ್ಲಿ. ಎಲ್ಲ ದುಬೈ ರೇಟ್ ಇರುತ್ತೆ. ನಾವು ಅಲ್ಲಿ ಎಲ್ಲ ಹೋಗ್ಬಿಟ್ಟು ಬರೋಣ. ಇದು ತಿನ್ನೋಣ. ನಾನು ಆ್ಯಕ್ಚುಲಿ ತಿಂದೇ ಇಲ್ಲ. ನಾನು ಯಾವಾಗ ಗೊತ್ತಾ, ದೀಪಾವಳಿಲಿ ಓನರು ಎಷ್ಟು 2000 ರೂಪಾಯಿ ಕೊಟ್ಟರು. 2000 ರೂಪಾಯಿ ಏನು ಬಟ್ಟೆ ಬಂದು? 2000 ರೂಪಾಯಿ ಎಲ್ಲ ಇವಾಗ ಏನೂ ಬರೋಲ್ಲ. ಹೋದ್ವಿ, ಏನು ಮಾಡೋಣ 1000 ರೂಪಾಯಿ ಒಂದು ಜೊತೆ ಬಟ್ಟೆ ಬಂದರೆ ತಗೊಳ್ಳೋಣ. ಅವನು ನಾನು ಇಬ್ರು ಹೋದ್ವಿ. ಮಿಕ್ಕಿದ್ದು ಹೋಗ್ಬಿಟ್ವಿ ಮಾಲ್ ಒಳಗಡೆ. ಏನಾದರೂ ಇಲ್ಲಿ 1000 ರೂಪಾಯಿ ತಿನ್ನಾಕೋಣ ಅಂತ. ಹಂಗೆ ಹೋದಂಗೆ ಅಲ್ಲಿ ಒಂದು 2-3 ಅದು ಇದು ತಿನ್ಕೊಂಡ್ವಿ. ಅಲ್ಲಿಂದ ಬಂದ್ವಿ. ಅದು ಮಲೇಷ್ಯಾ ಬಂದಂಗೆ ಅನಿಸ್ತೈತೆ. ಯಾವುದೋ ಮಲೇಷ್ಯಾ, ಕರೆಕ್ಟು, ಯಾವುದೋ ಮಲೇಷ್ಯಾಗೆ ಬಂದಂಗೆ ಅನಿಸ್ತಾ ಉಂಟು.
ಆದ್ರೂ ಅವರು 150 ರೂಪಾಯಿ ಕೊಟ್ಬಿಟ್ಟು ಹ್ಞೂ 20 ನಿಮಿಷ ಹೌದೌದು. ನಾವು 25 ರೂಪಾಯಿ ಕೊಟ್ಬಿಟ್ಟು 5:30 ಗಂಟೆ 5:30 ತನಕ ಎಂಜಾಯ್ ಮಾಡ್ಬೋದು. ಅಲ್ಲಿ ಓಡ್ಬೋದಿತ್ತು ಆಯಿತಾ, ಬಟ್ ಎಲ್ಲ ಅವರೇ ಓಡಿಸ್ತಾರೆ. ಸುಮ್ಮನೆ ಒಂದು ಫೋಟೋ ಒಂದು ವೀಡಿಯೋ ತೆಗಿಯೋದು ಅಷ್ಟೇ. ಅದಕ್ಕಾಗಿ ಸುಮ್ಮನೆ ಎಂತಕ್ಕೆ ಹೋಗೋದು ಅಂತ ನಾವು ಇಲ್ಲೇ ಕೂತ್ವಿ. ಇದ್ರ ಬದಲು ಏನೋ ತಿನ್ಕೊಳ್ಳೋಣ ದುಡ್ಡಲ್ಲಿ, ಇಲ್ಲಾಂದರೆ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ, ಗಾಳಿ ಮಾತ್ರ ತಂಪು. ನಮ್ಮ ರೂಮಲ್ಲಿ ಅಂತೂ ಸಂಜೆ ಸಂಜೆ ಫ್ಯಾನು ಬೇಡ ಏನೂ ಬೇಡ. ಇವಾಗಲೇ ಒಳ್ಳೆ ತಂಪಾಗಿತ್ತು. ನಾವು ಅದೇ ಮಾತಾಡ್ತಿದ್ವಿ, ಇವಾಗಲೇ ಒಳ್ಳೆ AC ಹತ್ಕೊಂಡು ನಿಂತು ಇನ್ನು ಸಂಜೆ ಆಗ್ಬೋದು ಏನು ಕತೆ ಅಂತ. ನೋಡೋಣ ಸಂಜೆ ಏನು ಕತೆ ಅಂತ. ಊಟ ಆಯಿತು. ಊಟ ಅಲ್ಲೇ ರೂಮ್ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲೇ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಊಟ. ಕೇರಳ ಸ್ಟೈಲು ಮತ್ತು ತಮಿಳ್ನಾಡು ಸ್ಟೈಲ್ ಬಿರಿಯಾನಿ ಒಂದೇ ಥರ ಅನಿಸುತ್ತೆ, ಸಿಮಿಲರ್, ಬಟ್ ಚೆನ್ನಾಗಿತ್ತು ಬಿರಿಯಾನಿ. ರೀಸನೇಬಲ್ ಪ್ರೈಸು, ಹಂಗೆ ರೂಮು ಸಮೇತ ರೀಸನೇಬಲ್ ಪ್ರೈಸಲ್ಲೇ ಉಟ್ಕೊಂಡಿದ್ದೀವಿ. ಎಂಥದ್ದು ಧನುಷು? ಪಾಪಲ್ಸು ಸ್ಯಾಂಡ್ವಿಚ್ ಟೈಪ್ ಬರ್ತದೆ. ಟೇಸ್ಟ್ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ತಿಂದೇ ಇಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಓಕೆ, ಇವಾಗ ದಾನೇಶ್ ಅವ್ರು ಕೊಡಿಸಿದ್ರು, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ ಹೇಗುಂಟು ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟು. ಫಸ್ಟ್ ಟೈಮ್ ಚೆನ್ನಾಗಿದೆ. ಇಲ್ಲಿವರೆ ತಿಂದಾಯ್ತಿಲ್ಲ, ಇದೆ ಫಸ್ಟ್ ಟೈಮು, ಬಟ್ ಚೆನ್ನಾಗಿದೆ. ಸುಮಾರು ಆ್ಯಕ್ಟಿವಿಟೀಸ್ ಇದೆ ಅಲ್ವಾ? ಮೋಟರ್ ಬೋಟು, ಪೇಂಟ್ ಬಾಲ್ ಝೋನು. ಓ ಇದು ಗೊತ್ತಾಯ್ತು. ಟ್ರೈನ್ ನೋಡಿ, ಮಿನಿ ಟ್ರೈನು. ನನಗೆ ಎಂಟ್ರಿ ಇಲ್ಲ. ನಮಗೆ ಎಂಟ್ರಿ ಇಲ್ಲ, ದೊಡ್ಡವರಲ್ವಾ. ಇಲ್ಲ ಗುರು, ಐತೆ ದೊಡ್ಡವ್ರಿಗೂ. ನಾವು ಹೋಗ್ಬೋದಾ? ಬೇಡ ಬಿಡು, ನೋಡ್ಕೊಂಡು ಎಂಜಾಯ್ ಮಾಡೋಣ. ನಾವು ಬೇಡ ಅಂದ್ಬಿಟ್ಟೆ ಹೋಗ್ಬಿಡೋಣ. ಮೀಸೆ ಗಡ್ಡ ಎಲ್ಲ ತೆಗೆದ್ಬಿಟ್ಟು ಬಂದಿದ್ರೆ ಬೇಕಾದ್ರೆ ಆಡ್ಬೋದು. ಮೀಸೆ ಗಡ್ಡ ಬಂದ್ಬಿಟ್ಟೆ, ಆ ಡೈಲಾಗ್ ಹೊಡಿಬೇಕಷ್ಟೇ. ನೆಕ್ಸ್ಟು ಯಾವ ಕಡೆ ಹೋಗೋಣ? ನೆಕ್ಸ್ಟು ಇವಾಗ ಇಲ್ಲಿಂದ 2 ಕಿಲೋಮೀಟರ್ ಬೊಟಾನಿಕಲ್ ಗಾರ್ಡನ್ ಐತೆ. ಬೊಟಾನಿಕಲ್ ಗಾರ್ಡನ್, ಅಲ್ಲಿ ಹೋಗೋಣ. ಅಲ್ಲಿ ವ್ಯೂ ಎಲ್ಲ ನೋಡ್ಕೊಂಡು. ಆದ್ರೆ ಕರ್ನಾಟಕ ಗಾರ್ಡನ್ ಅಂತ ಒಂದು ಐತೆ, ಅದು ಜಸ್ಟ್ ಇಲ್ಲಿಂದ 2 ಕಿಲೋಮೀಟರ್. ನನ್ನ ಪ್ರಕಾರ ಅಲ್ಲಿ ಹೋಗೋಷ್ಟಲ್ಲಿ ಟೈಮ್ ಆಗ್ಬಿಡುತ್ತೆ. ನೋಡಿದೆ, ಅಕಸ್ಮಾತ್ ಟೈಮ್ ಇದ್ರೆ ಟ್ರೈ ಮಾಡೋಣ. ಏನು ಗಾರ್ಡನ್ ಅಲ್ವಾ, ಇರ್ಬೋದು ಅನ್ಕೊಳ್ತೀನಿ ಎಂಟ್ರೆನ್ಸ್. ಅದೇ ಟ್ರೈ ಮಾಡ್ತೀವಿ. ಇಲ್ಲೂ ಹಂಗೆ ಹೇಳಿದ್ರು 5:30 ಲಾಸ್ಟ್ ಜಸ್ಟ್ ಬೋಟಿಂಗಿಗೆ. ಆದರೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಐತೆ ಅಂತ ಹೇಳ್ತಾರೆ. ಹೌದು. ಈ ಎಪಿಸೋಡಿಗೆ ಇಷ್ಟೇ ಸಾಕಂತ ಅನಿಸುತ್ತೆ. ಮುಂದಿನ ಎಪಿಸೋಡಲ್ಲಿ ಬೇರೆ ಪ್ಲೇಸ್ ತೋರಿಸ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆ. ಬಾಯ್ ಬಾಯ್.